ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ರೆಡ್ನ ಯೂಸ್ ಮಾಡಿಕೊಂಡು ಯಾವ ಥರ ಮನೆಯಲ್ಲಿ ಈಸಿಯಾಗಿ ಪಿಜ್ಜಾನ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಇವತ್ತಿನ ರೆಸಿಪಿ ಬಂದು ಬ್ರೆಡ್ ಪಿಜ್ಜಾ. ಯಾವ ಥರ ಮಾಡೋದು ಅಂತ ನೀವು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತು ನಾನು ಮಾಡ್ತಾ ಇರೋದು ಬ್ರೆಡ್ ಪಿಜ್ಜಾ ಆಗಿರೋದ್ರಿಂದ ಬ್ರೆಡ್ನ ತೊಗೊಂಡಿದ್ದೀನಿ. ಬಾರ್ ಬ್ರೆಡ್ ಅಂತ ಸಿಗುತ್ತಲ್ಲ ಬೇಕ್ರಿಗಳಲ್ಲಿ, ಆ ಬ್ರೆಡ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಪಿಜ್ಜಾ ಮಾಡೋದಕ್ಕೆ ಬೇಕಾಗಿರುವಂಥ ವೆಜಿಟೇಬಲ್ಸ್: ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಟೊಮೊಟೊ ಹಣ್ಣು ಒಂದನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಮತ್ತು ಕ್ಯಾಪ್ಸಿಕಮ್ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಚೀಸ್ ಹಾಕಿದ್ರೇ ಪಿಜ್ಜಾಗೆ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಇದನ್ನು ಚೀಸ್ನ ನಾನು ತುರಿದಿಟ್ಕೊಂಡಿದ್ದೀನಿ. ಇಲ್ಲಾಂದರೆ ಸಣ್ಣದಾಗಿ ಸ್ಲೈಸ್ ಮಾಡಿಬಿಟ್ಟಾದರೂ ಹಾಕೋಬೋದು. ನೆಕ್ಸ್ಟ್ ಇವಾಗ ಮಯೋನೀಸ್. ಇದು ಬಂದು ಎಗ್ಲೆಸ್ ಮಯೋನೀಸು. ಎಗ್ ಇರೋದು ಸಿಗುತ್ತೆ, ವಿತೌಟ್ ಎಗ್ ಇರೋದು ಕೂಡ ಸಿಗುತ್ತೆ. ಮಯೋನೀಸ್ನ ತೊಗೊಂಡಿದ್ದೀನಿ. ಮಯೋನೀಸ್ ಇಲ್ಲ ಅಂತ ಹೇಳಿದ್ರೆ ಇನ್ಸ್ಟೆಂಟಾಗಿ ಮನೆಯಲ್ಲೂ ಕೂಡ ರೆಡಿ ಮಾಡ್ಕೋಬೋದು. ಮತ್ತು ಟೊಮೊಟೊ ಕೆಚಪ್. ನೆಕ್ಸ್ಟು ಇದು ಸಿಜ್ವಾನ್ ಸಾಸ್ ಅಂತ ಸಿಗುತ್ತೆ, ಪಿಜ್ಜಾಗೆ ಹಾಕೋದೇನೆ. ಇದು ಇಲ್ಲ ಅಂತ ಹೇಳಿದ್ರು ಹಾಗೆ ಮಾಡ್ಬೋದು. ಬಟ್ ಇದನ್ನು ಹಾಕಿದ್ರೇ ಸೇಮ್ ಪಿಜ್ಜಾ ಟೇಸ್ಟ್ ಬರೋದು. ಇದರಿಂದನೇ, ಈ ಸಾಸ್ ಹಾಕೋದ್ರಿಂದನೇ ಪಿಜ್ಜಾ ಟೇಸ್ಟ್ ಬರೋದು. ಸಿಜ್ವಾನ್ ಸಾಸ್ ಅಂತ ಸಿಗುತ್ತೆ, ಎಲ್ಲ ಸ್ಟೋರ್ಗಳಲ್ಲೂ ಆಲ್ಮೋಸ್ಟ್ ಅಲ್ಲಿ ಸಿಗುತ್ತೆ. ಈ ಪ್ಯಾಕೆಟ್ ಒಂದನ್ನು ತೊಗೊಬಂದು ಇಟ್ಕೊಂಡ್ರೆ ಈಸಿಯಾಗಿ ನಾವು ಮನೆಯಲ್ಲೇ ಪಿಜ್ಜಾನ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ನಾನು ಒಂದು ಬೌಲ್ನ ಇಟ್ಕೊಂಡು ಇದಕ್ಕೆ ಮಯೋನೀಸು ಮತ್ತು ಎಲ್ಲ ಸಾಸ್ನು ಕೂಡ ಹಾಕೋತೀನಿ. ಸ್ವಲ್ಪ ಮಯೋನೀಸ್ನ ಹಾಕೋತಾ ಇದ್ದೀನಿ. ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಟೊಮೊಟೊ ಸಾಸ್, ಮತ್ತು ಸಿಜ್ವಾನ್ ಸಾಸ್ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ವಾಂಟಿಟಿ ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ, ನೀವು ಕಣ್ಣು ಅಳ್ತೇನೆ ಮಾಡ್ಕೋಬೇಕಾದ್ರೆ ಹಾಕೋಬೋದು. ನಾನಿವತ್ತು 4ರಿಂದ 5 ಪಿಜ್ಜಾ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟ ಆದರೆ ಸಾಕು. ಇವಾಗ ಪಿಜ್ಜಾನ ಸ್ವಲ್ಪ ಹೊತ್ತು ಬೇಕ್ ಮಾಡ್ಕೋಬೇಕಲ್ವ, ಹಾಗಾಗಿ ನಾನು ಬೇಕಿಂಗ್ ಟ್ರೈನ ಇಟ್ಕೊಂಡಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ನಾರ್ಮಲಾಗಿ ತವ ಇಟ್ಕೊಂಡು ಕೂಡ ಮಾಡ್ಕೋಬೋದು. ಇವಾಗ ಬ್ರೆಡ್ ಸ್ಲೈಸಸ್ಗಳನ್ನ ಬಿಸಿ ಮಾಡಿಬಿಟ್ಟಾದರೂ ಹಾಕೋಬೋದು. ಮತ್ತು ಈ ಥರ ಎಡ್ಜಸ್ನ ಕಟ್ ಮಾಡಿಬಿಟ್ಟು ಕೂಡ ಹಾಕೋತಾರೆ. ಅದನ್ನು ಏನಕ್ಕೆ ವೇಸ್ಟ್ ಮಾಡೋದು? ಏನು ಟೇಸ್ಟ್ ಏನು ಡಿಫ್ರೆನ್ಸ್ ಆಗೋಲ್ಲ, ಸೇಮ್ ಇರುತ್ತೆ. ಅದನ್ನು ಸೇರಿಸಿ ಮಾಡ್ಕೋಬೋದು. ಎಷ್ಟು ಸ್ಲೈಸ್ ಬೇಕು ನೋಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾವು ರೆಡಿ ಮಾಡ್ಕೊಂಡಂತಹ ಈ ಸಾಸ್ನ ಬೇಸ್ಗೆ ನಾವು ಅಪ್ಲೈ ಮಾಡಬೇಕು. ಸ್ವಲ್ಪನೇ ಈ ಥರ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆನೂ ಕೂಡ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಎಲ್ಲ ಕಡೆನೂ ಕೂಡ ಸ್ಪ್ರೆಡ್ ಮಾಡ್ಕೋಬೇಕು. ಎಲ್ಲದಕ್ಕೂ ಕೂಡ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಈ ಥರ ಬ್ರೆಡ್ಡಲ್ಲಿ ಪಿಜ್ಜಾ ಮಾಡ್ಕೊಳ್ಳೋದ್ರಿಂದ ಕ್ವಿಕ್ಕಾಗಿ ಆಗುತ್ತೆ. ತುಂಬ ಸಿಂಪಲಾಗಿ ಈಸಿಯಾಗಿ ಮಾಡ್ಕೋಬೋದು. ಇವಾಗ ಪಿಜ್ಜಾ ಮಾಡೋದಕ್ಕೆ ಬ್ರೆಡ್ ಬೇಸ್ ರೆಡಿ ಆಗಿದೆ. ನೆಕ್ಸ್ಟ್ ಇವಾಗ ನಾವು ಕಟ್ ಮಾಡ್ಕೊಂಡಿರುವಂತಹ ವೆಜಿಟೇಬಲ್ಸ್ ಎಲ್ಲನೂ ಕೂಡ ಮೇಲ್ಗಡೆ ಹಾಕೋಬೇಕು. ನಾನು ಸ್ವಲ್ಪ ಕೆಳಗಡೆಗೆ ಈ ಥರ ಚೀಸ್ನ ಹಾಕೋತೀನಿ. ಫಸ್ಟು ಚೀಸ್ನ ಇದ್ದರೆ ಮನೆಯಲ್ಲಿ ಇದ್ದರೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ತಿನ್ನೋದಕ್ಕೂ ಕೂಡ ಈಸಿ ಅನಿಸುತ್ತೆ. ಮತ್ತು ಎಲ್ಲ ಬೈಟಲ್ಲೂ ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ಈ ಥರ ನಿಧಾನಕ್ಕೆ ಎಲ್ಲದಕ್ಕೂ ಕೂಡ ಹಾಕ್ಕೊಳ್ಳಿ.
ಇವಾಗ ಮನೆಗಳಲ್ಲಿ ಕೆಲವು ಮಕ್ಕಳು ಈ ಥರ ಕ್ಯಾಪ್ಸಿಕಮ್ ಆಗಲಿ ಆನಿಯನ್ ಆಗಲಿ ತಿನ್ನೋಕ್ಕೆ ಇಷ್ಟಪಡಲ್ಲ ಅಲ್ವಾ, ಆವಾಗ ಅವರಿಗೆ ಬರೀ ಟೊಮೊಟೊ ಹಣ್ಣು ಅಥವಾ ಬೇರೆ ಯಾವುದಾದ್ರೂ ವೆಜಿಟೇಬಲ್ಸ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಟೊಮೊಟೊ ಹಣ್ಣನ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟು ಕ್ಯಾಪ್ಸಿಕಮ್, ಲಾಸ್ಟಿಗೆ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಚೀಸ್ನ ಉದುರಿಸ್ಕೊತೀನಿ. ಇಷ್ಟೇ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ನೋಡಿ ಇವಾಗ ರೆಡಿ ಮಾಡಿಕೊಂಡಂತಹ ಪಿಜ್ಜಾನ ನಾವು ಓವನ್ ಒಳಗಡೆ ಇಡ್ತಾ ಇದ್ದೀವಿ. ನೆಕ್ಸ್ಟ್ ಇವಾಗ ಕ್ಲೋಸ್ ಮಾಡಿ ಆನ್ ಮಾಡ್ಕೋಬೇಕು. ಇವಾಗ ಪಿಜ್ಜಾ ರೆಡಿಯಾಗಿದೆ, ನೋಡೋಣ ಹೇಗಾಗಿದೆ ಅಂತ. ನೋಡಿ ಎಲ್ಲ ಕೂಡ ಚೆನ್ನಾಗಿ ಬೇಕಾಗಿದೆ. ನೆಕ್ಸ್ಟ್ ಇವಾಗ ಟೇಸ್ಟ್ ನೋಡೋಣ ಹೇಗಾಗಿದೆ ಅಂತ. ಪಿಜ್ಜಾಗೆ ಬೇಕಾಗಿರುವಂಥ ಚಿಲ್ಲಿ ಫ್ಲೆಕ್ಸ್ ಮತ್ತು ಆರ್ಗೆಂಜಾ ಇವೆರಡನ್ನೂ ಕೂಡ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೇಮ್ ಪಿಜ್ಜಾ ಯಾವ ಥರ ಫೀಲ್ ಮಾಡ್ಕೊಂಡು ತಿಂತೀವಿ ನಾವು, ಸೇಮ್ ಅದೇ ಥರನೇ ಇತ್ತು. ಈ ಥರ ಹೆಲ್ದಿಯಾಗಿ ಮನೆಯಲ್ಲೇ ಈಸಿಯಾಗಿ ಆರಾಮ್ಸೆ ಮಾಡಿಕೊಂಡು ನಾವು ತಿನ್ಬೋದು. ಮೇಲ್ಗಡೆ ಸ್ವಲ್ಪ ಕೆಚಪ್ನ ಹಾಕ್ಕೊಂಡು ಸರ್ವ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಪಿಜ್ಜಾ ನಮಗಂತೂ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ವೀಕ್ಲಿ ಒನ್ಸ್ ಆದರೂ ಕೂಡ ಮಾಡ್ಕೊಂಡು ಈ ಥರ ಪಿಜ್ಜಾನ ತಿಂತೀವಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.